ದೆಹಲಿಗೆ ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಏಕಾಏಕಿ ಈ ವಾರದಲ್ಲಿ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಯಾವಾಗ ಅಂತ ರಿವೀಲ್ ಮಾಡಿರಲಿಲ್ಲ. ಇವತ್ತು ದೆಹಲಿಗೆ ಹೊರಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ಅಡ್ಡ ಮತದಾನದ ಬಿಸಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರೆ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ. ಇಂದು ದೆಹಲಿಗೆ ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಹೈಕಮಾಂಡ್ಗೆ ಆಗಿರುವಂಥ ಬೆಳವಣಿಗೆಗಳನ್ನು ವಿವರಿಸ್ತಾರೆ. ಬಿವೈ ಅಂದರೆ ಏನು, 18ನೇ ತಾರೀಕು ಆಯ್ತಲ್ಲ ಮತದಾನ, ಅಡ್ಡ ಮತದಾನ ಹೇಗಾಯಿತು, ಯಾಕಾಯಿತು, ಯಾರೆಲ್ಲ ಮಾಡಿರಬಹುದು, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ. ಜೊತೆಗೆ JDSಗೆ ಕೂಡ ಬಿಜೆಪಿಯ ಮತಗಳು ಹೋಗಿಲ್ಲ, ಮೈತ್ರಿ ಪಕ್ಷ ಯಾತಕ್ಕೆ ಹೋಗಿಲ್ಲ, ಈ ಒಂದು ವಿಷಯವನ್ನು ಕೂಡ ನೇರವಾಗಿ ಹೈಕಮಾಂಡ್ ನಾಯಕರ ಹತ್ರ ವಿವರಣೆಯನ್ನು ನೀಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಸಾಕಷ್ಟು ಸಾಲು ಎಡವಟ್ಟುಗಳು ಆಗೋಯಿತು. ಅಡ್ಡ ಮತದಾನ ನಿರೀಕ್ಷೆ ಯಾರಿಗೂ ಇರಲಿಲ್ಲ. 30-30-4 ಈ ರೀತಿ 3 ಪಾರ್ಟನ್ನು ಮಾಡಿಕೊಂಡು ಬಿಜೆಪಿಯ ಮೊದಲನೇ ಅಭ್ಯರ್ಥಿ 30, ಎರಡನೇ ಅಭ್ಯರ್ಥಿಗೆ 30, JDSನ ಅಭ್ಯರ್ಥಿಗೆ ಬಿಜೆಪಿನಲ್ಲಿ ಉಳಿಯುವಂಥ 4 ಮತಗಳು ಹೋಗಬೇಕಾಗಿತ್ತು. ಬಟ್ ಎಲ್ಲವೂ ಕೂಡ ಎಡವಟ್ಟಾಗಿ ಬಿಜೆಪಿಯಿಂದಲೇ ಅಡ್ಡ ಮತದಾನ ಆಗೋಯಿತು. ಬಿಜೆಪಿಯ ಮೊದಲ ಅಭ್ಯರ್ಥಿಗೆ ಬಿದ್ದಿದ್ದೇ 29, 1 ಮತ ಅಸಿಂಧು ಆಯಿತು. ಇನ್ನು ಬಿಜೆಪಿಯ ಎರಡನೇ ಅಭ್ಯರ್ಥಿಗೆ 27 ಮತಗಳು ಬಿತ್ತು, 3 ಮತಗಳು ಅಡ್ಡ ಮತದಾನ ಆಗಿ ಹೋಯಿತು. ಇದೆಲ್ಲ ಯಾಕಾಯಿತು, ಹೇಗಾಯಿತು, ಯಾರು ಮಾಡಿದ್ರು ಏನು ಗೊತ್ತಾಗ್ತಾ ಇಲ್ಲ. ನಿಂತು ಟೆನ್ಷನ್ನಲ್ಲಿ ಇದ್ದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಚುನಾವಣೆಯ ಫಲಿತಾಂಶ ಬಂದ ನಂತರ ಈತ JDSನ ಅಭ್ಯರ್ಥಿ ಕೂಡ ಸೋಲನ್ನು ಅನುಭವಿಸಬೇಕಾದಂಥ ವಾತಾವರಣ ನಿರ್ಮಾಣ ಆಯಿತು. ನಿರೀಕ್ಷೆಗೂ ಮೀರಿದಂಥ ಗೆಲುವು ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಅವರಿಗೆ ಸಿಕ್ಬಿಡ್ತು. ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. 4 ಕೂಡ ತಲಾ 30 ಮತಗಳು ಬಿತ್ತು. ಚಲಾವಣೆ ಆಯಿತು. ಬಟ್ 5ನೇ ಅಭ್ಯರ್ಥಿ ಇದ್ರಲ್ಲ ವಿನಯ್ ಕಾರ್ತಿಕ್, ಅವ್ರಿಗೆ 32 ಓಟ್ ಬಂದುಬಿಡ್ತು. ಖುದ್ದು ಹಾಲಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಅವ್ರಿಗೂ ಕೂಡ ಗಳಿಸಿದ್ದು 30 ಮತಗಳು ಮಾತ್ರ, ಸಿಕ್ಕಿದ್ದು 30 ಮತಗಳು ಮಾತ್ರ. ಆದರೆ 32 ಓಟ್ ಬಂತಲ್ಲ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಗೆ. ಇದು ಹೇಗಾಯಿತು, ಅಡ್ಡ ಮತದಾನ ಆಗಿತ್ತು. ಈ ವಿವರಣೆ ನೀಡೋಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಹೊರಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಗಣಪತಿ, ಮುಂದಿನ ವಾರ ಹೋಗ್ತೀನಿ ದೆಹಲಿಗೆ ಅಂತ ಹೇಳ್ತಾ ಇದ್ರು ಬಿವೈ ವಿಜಯೇಂದ್ರ, ಇವತ್ತು ಹೊರಟಿದ್ದಾರೆ ಅನ್ನೋ ಮಾಹಿತಿ. ಯಾರನ್ನ ಭೇಟಿ ಮಾಡ್ತಾರಂತೆ, ಏನು ಮಾತಾಡ್ತಾರಂತೆ, ಅಡ್ಡ ಮತದಾನಕ್ಕೆ ಕಾರಣ ಏನು, ಏನೇನು ಗೊತ್ತಾಗ್ತಾ ಇದೆ ಈಗ ಅಟ್ ಪ್ರೆಸೆಂಟ್ ಮಾಹಿತಿ? ಮಧುಸೂದನ್, ಖಂಡಿತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯ ರಿಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಕೊಡಬೇಕು ಅನ್ನೋದು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರ ಸೂಚನೆಯಂತೆ CT ದೇವಿಯವರ ನೇತೃತ್ವದಲ್ಲಿ ಒಂದು ಸತ್ಯ ಶೋಧನೆ ಸಮಿತಿಯ ಒಂದು ರಿಪೋರ್ಟ್ ಕೂಡ ರೆಡಿ ಆಗುತ್ತೆ. ಅಂದ್ರೆ ಅಡ್ಡ ಮತದಾನ ಯಾರು ಮಾಡಿದ್ದಾರೆ, ಪರಿಷತ್ತಲ್ಲಾದಂತ ಎಡವಟ್ಟುಗಳೇನು, ಏನೆಲ್ಲ ವಿಚಾರಗಳಿದೆ, ಅದು ಒಂದು ಕಂಪ್ಲೀಟ್ ರಿಪೋರ್ಟ್ಗಳು ರೆಡಿ ಆಗುತ್ತೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಅಂದ್ರೆ ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಒಂದಷ್ಟು ಮಹತ್ವದ ವಿಚಾರಗಳನ್ನ ನಾವು ನೇರವಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಬೇಡಿಕೆಗಳನ್ನ ಇಟ್ಟಿರ್ತಾರೆ. ಆದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ನೀವು ರಿಪೋರ್ಟ್ ಅನ್ನ ಕಳಿಸಿ, ಅದಾದ ನಂತರ ನಾವು ಹೇಳಿದಾಗ ನೀವು ಬನ್ನಿ ಅಂತ ಒಂದಷ್ಟು ಮಾತುಗಳನ್ನ ನೇರವಾಗಿ ರಾಜ್ಯ ನಾಯಕರಿಗೆ ಹೇಳಿರುತ್ತೆ. ಯಾವಾಗ ಹೈಕಮಾಂಡ್ ನಾಯಕರ ಪುಲಾವನ್ನ ಕಾಯ್ತಾ ಇರ್ತಾರೋ ರಾಜ್ಯ ಬಿಜೆಪಿ ನಾಯಕರು, ಆಗ ನಾವು ದೆಹಲಿಗೆ ಹೋಗ್ತೀವಿ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿತ್ತು. ಅಶೋಕ್ ಹಾಗೂ ವಿಜೇಂದ್ರ ಅವರು ನೇರವಾಗಿ ನಾವು ದೆಹಲಿಗೆ ಬಂದು ನೇರವಾಗಿ ರಿಪೋರ್ಟ್ ಜೊತೆಗೆ ನಿಮ್ಮ ಮಾತಾಡುವಂತಹ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ರು. ಆದ್ರೆ ಇವತ್ತು ದೆಹಲಿಗೆ ಅಶೋಕ್ ಅವರು ಹಾಗೂ ವಿಜೇಂದ್ರ ಅವರು ಹೋಗ್ತಾ ಇದ್ದಾರೆ. ಜೊತೆಗೆ ಸಂಜೆ ಅಶೋಕ್ ಅವರು ಹೋದ್ರೆ ಈಗಾಗಲೇ ವಿಜೇಂದ್ರ ಅವರು ದೆಹಲಿಗೆ ಹೊರಟಿದ್ದಾರೆ. ಅಂದ್ರೆ ಒಂದು ಕಂಪ್ಲೀಟ್ ರಿಪೋರ್ಟ್ ಅನ್ನ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಆದ್ರೆ, ಈಗ ಮುಂದಿನ ವಾರದಲ್ಲಿ ಅಂದ್ರೆ ಗುರುವಾರ ಅಥವಾ ಶುಕ್ರವಾರ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆಗಳು ಬಿಜೆಪಿ ವಲಯದಲ್ಲಿ ಆಗ್ತಾ ಇದೆ. ವಿಜೇಂದ್ರ ಹಾಗೂ ಅಶೋಕ್ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಈ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡಿ ಆಣೆ ಪ್ರಮಾಣ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ಚರ್ಚೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಇದರ ಅನುಮತಿಯ ಜೊತೆಗೆ ಒಂದು ರಿಪೋರ್ಟ್ ಅನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಬರುವಂತ ವಿಚಾರಕ್ಕೆ ಇವತ್ತು ದೆಹಲಿಗೆ ತೆರಳಲಿದ್ದಾರೆ. ವಿಜೇಂದ್ರ ಅವರು ಈಗಾಗಲೇ ಹೊರಟಿರುವಂತದ್ದು. ಸಾಯಂಕಾಲ ಅಶೋಕ್ ಅವರು ದೆಹಲಿಗೆ ಹೊರಡ್ತಾರೆ. ಹೈಕಮಾಂಡ್ ನಾಯಕರು ನಿತಿನ್ ನಬೀನ್ ಅವರು ಸೇರಿದಂತೆ ಸಾಕಷ್ಟು ವರಿಷ್ಠರನ್ನ ಭೇಟಿಯಾಗಿ JDS ವಲಯದಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳೇನು, ಬಿಜೆಪಿ ವಲಯದಲ್ಲಂತಹ ಆದಂತಹ ಸಮಸ್ಯೆಗಳೇನು, ಜೊತೆಗೆ ನಾವು ಏನ್ ಮಾಡ್ಬೇಕು ಅಂತ ಒಂದಷ್ಟು ಪೂರ್ವ ತಯಾರಿಯಲ್ಲಿದ್ದೀವಿ ಅನ್ನೋದು ಕೂಡ ಒಂದು ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲಿದ್ದಾರೆ. ಪ್ರಮುಖವಾಗಿ 2 ವಿಚಾರ. ಒಂದು, ವರದಿಯನ್ನ ಸಬ್ಮಿಟ್ ಮಾಡ್ತಾರೆ.
ಜೊತೆಗೆ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆಯುವಂತ ಶಾಸಕಾಂಗ ಪಕ್ಷದ ಸಭೆ ನಾವು ಮಾಡ್ಬೇಕಾ ಅಥವಾ ಇದರಿಂದ ಆಗುವಂತಹ ಲಾಭಗಳೇನು, ಜೊತೆಗೆ ಶಾಸಕರು ಈಗಾಗಲೇ ಒಪ್ಕೋತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈಗಾಗಲೇ ನಾವು ಸತ್ಯಶೋಧನಾ ಸಮಿತಿಯಲ್ಲಿ ಒಂದಷ್ಟು ಅನುಮಾನ ಇರುವಂತ ನಾಯಕರ ಹೆಸರನ್ನ ಈಗಾಗಲೇ ಸಬ್ಮಿಟ್ ಮಾಡಿರ್ತೀವಿ. ಜೊತೆಗೆ ಅವರೇ ಅಂತ ನಮ್ಗೆ ಯಾವುದೇ ರೀತಿಯಾದಂತಹ ಆಧಾರದ ಮೇಲೆ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ಏಕಾಏಕಿ ಒಬ್ಬರ ಮೇಲೆ ಅನುಮಾನ ಪಟ್ಟು ಆ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅನುಮಾನ ಬರುವಂತಹ ವ್ಯಕ್ತಿಗಳ ಹೆಸರನ್ನ ಜೊತೆಗೆ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಜೊತೆಗೆ ಮುಂಬರುವಂತಹ ಒಂದಷ್ಟು ಸಭೆಗಳೇನಿದೆ, ಜೊತೆಗೆ ಆಣೆ ಪ್ರಮಾಣ ಇದು ಮಾಡ್ಬೇಕಾ ಬೇಡವಾ ಒಂದಷ್ಟು ಹೈಕಮಾಂಡ್ ನಾಯಕರ ಅನುಮತಿಯೇ ಕೇಳಲಿಕ್ಕೆ ಈಗಾಗಲೇ ರಾಜ್ಯ ನಾಯಕರು ಹೊರಟಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.